ಹಂಪಿ ಅಂದ್ರೆ ಸಾಕು, ನೋಡೋದಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ. ಪ್ರತಿ ಕಲ್ಲುಗಳಲ್ಲೂ ಸಹ ಒಂದೊಂದು ಹಿಸ್ಟರಿ ಹೇಳುತ್ತೆ. ಅದರಲ್ಲೂ ವರ್ಷ ಪೂರ್ತಿ ಲಕ್ಷ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸ್ತಾರೆ. ಆದರೆ ಹಂಪಿಗೆ ಬರೋರಿಗೆ ಗೈಡ್ಗಳ ಕೊರತೆ ಎದುರಾಗ್ತಾ ಇದೆ. ಇದರಿಂದ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಹಂಪಿಯಲ್ಲಿ ಪ್ರವಾಸಿಗರಿಗೆ ಗೈಡ್ಗಳ ಕೊರತೆ, ಹಂಪಿ ಸ್ಮಾರಕಗಳ ಮಾಹಿತಿ ಸಿಗದೆ ಪರದಾಟ, ಗುಂಪಾಗಿ ಹಂಪಿ ಸೌಂದರ್ಯ ನೋಡೋದಕ್ಕೆ ಆಗಮಿಸ್ತಾ ಇರೋ ಪ್ರವಾಸಿಗರು, ಐತಿಹಾಸಿಕ ಕಲ್ಲಿನ ತೇರು ಬಳಿ ಮಕ್ಕಳ ಕಲರವ, ಸೆಲ್ಫಿಗೆ ಪೋಸ್ ಕೊಡ್ತಾ ಇರೋ ದೇಶ ವಿದೇಶಗಳ ಜನರು, ದೂರದ ಊರುಗಳಿಂದ ಲಕ್ಷಾಂತರ ಜನರು ಹಂಪಿಗೆ ಬರ್ತಾರೆ. ಆದರೆ ಹಂಪಿ ನೋಡೋ ಜನರಿಗೆ ಗೈಡ್ಗಳ ಮಾರ್ಗದರ್ಶನದ ಕೊರತೆ ಎದುರಾಗಿದೆ. इसका कारण यह है कि आप किसी में पूछने जाओ, गाइड से बोलते हैं कि सर हम बिजी है, हमारे पास टाइम नहीं है. ये बहुत सारे वो क्वेश्चन कर रहे हैं हमारे से. फिर हम पूछताछ के लिए आए तो किसी से पूछे तो क्या पूछे, इसके में किसी का कोई शिलालेख के बारे में पूछे तो कोई बताने वाला कोई है नहीं. ಶಾಲಾ ವಿದ್ಯಾರ್ಥಿಗಳಿಗೆ ಹಂಪಿ ಇತಿಹಾಸ ತಿಳಿಯೋದಕ್ಕೆ ಶಿಕ್ಷಕರೇ ಗೈಡ್ಗಳಾಗಿದ್ರು. ಇರೋ 170ಕ್ಕೂ ಹೆಚ್ಚು ಜನ ಗೈಡ್ಗಳು ಆಗಲೇ ಬುಕ್ ಆಗಿದ್ರು. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಸೇರಿ ನಾನಾ ರಾಜ್ಯಗಳಿಂದ ಬರೋ ಪ್ರವಾಸಿಗರಿಗೆ ಸ್ಮಾರಕಗಳ ಮಾಹಿತಿ ಸಿಗದೆ ಪರದಾಡ್ತಿದ್ದಾರೆ. ಇನ್ನು ಈಗ ಕೆಲವು ಪ್ರವಾಸಿಗರಿಗೆ ಪ್ರವಾಸೋದ್ಯಮ ಇಲಾಖೆ ತರಬೇತಿಯನ್ನು ನೀಡ್ತಾ ಇದೆ. ಆದರೆ ಹಸಿವಿರೋರಿಗೆ ಮಾತ್ರ ಪ್ರವಾಸಿ ಮಾರ್ಗದರ್ಶಿಗಳನ್ನಾಗಿ ಮಾಡಬೇಕು. ಈಗಾಗಲೇ ಅರೆ ಸರ್ಕಾರಿ ನೌಕರರು ಇಎಸ್ಐ, ಪಿಎಫ್ ಸೌಲಭ್ಯ ಪಡೆಯುತ್ತಿರೋರನ್ನ ಅಲ್ಲಿಂದ ಹೊರಹಾಕುವ ಮೂಲಕ ಪ್ರವಾಸೋದ್ಯಮ ಇಲಾಖೆ ಎಚ್ಚೆತ್ತುಕೋಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ಹಿನ್ನೀರು ಭಾಗದ ದಶಕಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗ್ತಾ ಇದೆ. ಸಿಗಂದೂರು ಬ್ರಿಡ್ಜ್ ಕಾಮಗಾರಿ ಪೂರ್ಣ ಹಂತಕ್ಕೆ ತಲುಪಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತವಾಗಲಿದೆ ಕೂಡ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಜಸ್ಟ್ ಹಾವ್ ಅ ಲುಕ್. ಸಿಗಂದೂರು ಸೇತುವೆಗೆ ಫೈನಲ್ ಟಚ್. ಅಂತಿಮ ಹಂತದಲ್ಲಿ 2.25 ಕಿಲೋಮೀಟರ್ ಉದ್ದದ ಬ್ರಿಡ್ಜ್. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ ನಿರ್ಮಾಣ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ ಇಚ್ಛಾಶಕ್ತಿ ಪ್ರಯತ್ನದ ಫಲವಾಗಿ 2019ರಲ್ಲಿ ಕೇಬಲ್ ಸೇತುವೆ ಕಾಮಗಾರಿ ಪ್ರಾರಂಭವಾಗಿತ್ತು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ 450 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸೇತುವೆಯ ಸುಮಾರು 2.14 ಕಿಲೋಮೀಟರ್ ಉದ್ದ ಹಾಗೂ 16 ಮೀಟರ್ ಅಗಲ ಹೊಂದಿದೆ. ರಸ್ತೆಯನ್ನು ಸಾಗರದಿಂದ ಮಾರ್ಕೋಟ್ಕವರೆಗೆ ರಸ್ತೆಯನ್ನು ಸಿಗಂದೂರು ಸೇತುವೆ ನಿರ್ಮಾಣ ಮಾಡೋ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ 369 ಅಂತೇಳಿ ಮೇಲ್ದರ್ಜೆಗೆ ನಮ್ಮ ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೆ ಏರಿಸಲಾಗಿ ಸಿಗಂದೂರು ಸೇತುವೆಯನ್ನು ಮಂಜೂರು ಮಾಡಿದ್ದಾರೆ. ಈ ಸೇತುವೆ ಕಲ್ಲೂರು ಮತ್ತು ಸಿಗಂದೂರು ಸಂಪರ್ಕಿಸಲಿದೆ. ಮುಂದಿನ 4 ತಿಂಗಳಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಲಿದೆ. ಸಿಗಂದೂರು ಸೇತುವೆ ಭಾರತ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 7ನೇ ಅತಿ ದೊಡ್ಡ ಬ್ರಿಡ್ಜ್ ಎಂಬ ಖ್ಯಾತಿ ಪಡೆಯಲಿದೆ. ಸುರಕ್ಷತಾ ತಪಾಸಣೆ ನಂತರ ಈ ಸೇತುವೆಯನ್ನ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತೆ. ಒಂದು ಐತಿಹಾಸಿಕವಾದಂಥ 450 ಕೋಟಿ ವೆಚ್ಚವನ್ನು ಮಾಡಿ ಕಳಸುವಳ್ಳಿ ಸಿಗಂದೂರು ಸೇತುವೆಗೆ ಫೌಂಡೇಶನ್ ಸ್ಟೋನನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರಿದ್ದರು, ಗೌರವಿತ ಕಾಗೋಡು ತಿಮ್ಮಪ್ಪನವರಿದ್ದರು. ತುಂಬ ಒಳ್ಳೆಯ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವತ್ತು ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಎರಡನೇದು, ಶಿವಮೊಗ್ಗದಿಂದ ತುಮಕೂರಿಗೆ ಸುಮಾರು ಒಂದು 8,500 ಕೋಟಿ ರಾಷ್ಟ್ರೀಯ ಹೆದ್ದಾರಿಯ 4 ಲೈನ್ ಮಾಡುವಂಥ ಕಾರ್ಯಕ್ರಮಕ್ಕೂ ಕೂಡ ಫೌಂಡೇಶನ್ ಸ್ಟೋನನ್ನು ಮಾಡಿದರು. ಸಿಗಂದೂರು ಸೇತುವೆ ನಿರ್ಮಾಣದಿಂದಾಗಿ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ಒಂದೆಡೆ ನನಸಾದರೆ ಮತ್ತೊಂದೆಡೆ ಶಿವಮೊಗ್ಗ ಪ್ರವಾಸೋದ್ಯಮಕ್ಕೆ ಈ ಕೇಬಲ್ ಆಧಾರಿತ ಸೇತುವೆ ಮತ್ತೊಂದು ದೊಡ್ಡ ಶಕ್ತಿಯಾಗಲಿದೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿದ್ದ ಬಸ್ ನಿಲ್ದಾಣ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಹಣ ನೀರಲ್ಲಿ ಹೋಮವಾಗಿದೆ. ಯಾಕೆ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬಿಕೋ ಅಂತ ಇದೆ ಪೀಣ್ಯ ನಿಲ್ದಾಣ. ಬಸ್ ಕಾರ್ಯಾಚರಣೆ ಇಲ್ವೇ ಇಲ್ಲ. ಸುಸಜ್ಜಿತವಾದ ನಿಲ್ದಾಣ ಇದ್ರೂ ಇಲ್ಲದಂತೆ. ಕರೆಂಟ್ ಬಿಲ್, ನೀರಿನ ಬಿಲ್, ಭದ್ರತಾ ಸಿಬ್ಬಂದಿಗೆ ಲಕ್ಷ ಹಣ ಖರ್ಚು. ಕೋಟಿ ವೆಚ್ಚದ ಬಸ್ ನಿಲ್ದಾಣ ಬಳಸಿಕೊಡೋದಕ್ಕೆ ಎಸ್ಆರ್ಟಿಸಿ. ಪೀಣ್ಯ ಬಸ್ ನಿಲ್ದಾಣಕ್ಕೆ ಮರುಜೀವ ಸಿಗಲ್ವಾ? ಬಸ್ ಸ್ಟಾಪ್ ಇರೋದು ಸೇವೆಗೋ, ಕಮಿಷನ್ ದಂಧೆಗೋ?
ಎಲ್ಲವೂ ಸ್ತಬ್ಧ, ಎಲ್ಲವೂ ಖಾಲಿ ಖಾಲಿ. ಮೆಜೆಸ್ಟಿಕ್ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ, ಸಾಕಷ್ಟು ಜನ ಬರ್ತಾರೆ ಎಂಬ ದೃಷ್ಟಿಯಿಂದ ಇಲ್ಲಿಂದ ಒಂದು ಕಡೆ ಟರ್ಮಿನಲ್ ಆಗಿ ಈ ಒಂದು ಬಸ್ ನಿಲ್ದಾಣ ರೆಡಿ ಮಾಡಿದ್ರು. 600 ಎಕರೆ 40 ಕೋಟಿ ಖರ್ಚು ಮಾಡಿ 2014ರಲ್ಲಿ. ಯಾಕಂದರೆ ಇಲ್ಲಿಂದ ಉತ್ತರ ಕರ್ನಾಟಕ ಭಾಗಗಳಿಗೆ ಬಸ್ಗಳು ಹೋಗಬೇಕಿತ್ತು, ಬಟ್ ಇದು ಯಾವುದೂ ಆಗಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ KSRTC ಇದು ಜನರ ಸೇವೆಗೆ ಮಾಡಿದರೆ ಅಥವಾ ಕಮಿಷನ್ ದಂಧೆಗೆ ಮಾಡಿದರೆ ಎಂಬುದು ಈಗ ಆರೋಪ ಸಹ ಕೇಳಿಬಂದಿದೆ. ಬಸ್ ಕಾರ್ಯಾಚರಣೆ ಇಲ್ಲದೆ ಪೀಣ್ಯದ KSRTC ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಮೆಜೆಸ್ಟಿಕ್ ಅಲ್ಲಿ ಬಸ್ ಒತ್ತಡ ಕಡಿಮೆ ಮಾಡೋದಕ್ಕೆ ಬಸವೇಶ್ವರ ಬಸ್ ನಿಲ್ದಾಣ ಮಾಡಲಾಗಿತ್ತು. ಆದರೆ ಪೀಣ್ಯ ಬಸ್ ನಿಲ್ದಾಣದ ಬಗ್ಗೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಜನರ ಸೇವೆಗೋ ಕಾಂಟ್ರಾಕ್ಟರ್ಗಳ ಕಮಿಷನ್ ದಂಧೆಗೋ ವರ್ಷಗಟ್ಟಲೆಯಿಂದ ಬಸ್ ಕಾರ್ಯಾಚರಣೆ ಇಲ್ಲದೆ ಬಿಕೋ ಅಂತ ಇದೆ. ಬಸ್ಗಳು ಓಡಾಟ ಇಲ್ಲದೆ ಇದ್ರೂ ಟರ್ಮಿನಲ್ ನಿರ್ವಹಣೆಗೆ ತಿಂಗಳಿಗೆ ಲಕ್ಷ ಖರ್ಚು ಮಾಡಲಾಗ್ತಾ ಇದೆ. ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದ್ದೇವೆ, ಮೇಲೆ ಹೋಟೆಲ್ಸ್ ಅದು ಸಹ ಕ್ಲೋಸ್ ಆಗಿದೆ. ಬಟ್ ಮೇಂಟೈನ್ ಮಾಡ್ತಿದ್ರೆ ಅದು ಸಹ ಲಕ್ಷ ಖರ್ಚು ಮಾಡ್ತಿದ್ರೆ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ನೋಡ್ತಿರ್ಬೋದು, ಎಲ್ಲವೂ ಶಾಪ್ ಕ್ಲೋಸ್ ಆಗಿದೆ. ಮೆಜೆಸ್ಟಿಕ್ ಭಾಗದ ಆ ಬಸ್ ನಿಲ್ದಾಣ ತುಂಬ ಚಿಕ್ಕದು, ಸಾಕಷ್ಟು ಜನ ಬರ್ತಾರೆ. ನೋಡಿ ಎಲ್ಲ ಕಾರ್ ಪಾರ್ಕ್ಗಳ ಅಡ್ಡೆ ಆಗಿದೆ. ನೋಡಿ ಎಲ್ಲವೂ ಖಾಲಿ ಎಲ್ಲ ಕಾರುಗಳು ತಂದು ನಿಲ್ಲಿಸ್ತಾರೆ. ಇಲ್ಲಿ ಗುತ್ತಿಗೆ ತಗೊಂಡಂತ ಗುತ್ತಿಗೆದಾರ ಅಲ್ಲೇ ಸೂಸೈಡ್ ಮಾಡ್ಕೊಂಡ. ಯಾಕೆ ಆ ಹೋಟ್ಲಲ್ಲಿ ಸೂಸೈಡ್ ಮಾಡ್ಕೊಂಡ. ಅಲ್ಲೇ ಒಂದು 3-4 ವರ್ಷ ಆಯಿತು. ಪಾರ್ಕಿಂಗು ಬೇರೆ ಡಿಪೋ ಬಸ್ಗಳೆಲ್ಲ ಪಾರ್ಕಿಂಗ್ ಮಾಡ್ತಾರೆ. ರಾತ್ರಿ ಆದರೆ ಸಂಪೂರ್ಣವಾಗಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಇದನ್ನು ಅಧಿಕಾರಿಗಳು ಗೊತ್ತಿದ್ರು ಕೂಡ ಜಾಣ ಕೂಡು ಅಂತ ಹೇಳ್ತಾರೆ. ಜಾಣ ಕೂಡಿಂದ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ. ತಕ್ಷಣ ಕ್ರಮ ಆಗಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಸರ್. ಕರೆಂಟ್ ಬಿಲ್, ನೀರಿನ ಬಿಲ್, ಭದ್ರತಾ ಸಿಬ್ಬಂದಿಗೆ ಲಕ್ಷ ಹಣ ಖರ್ಚು ಮಾಡಲಾಗ್ತಾ ಇದೆ. 2014ರಲ್ಲಿ 6.21 ಎಕರೆ ಜಾಗದಲ್ಲಿ 40 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ ನಿರ್ಮಾಣ ಮಾಡಿದ್ರು. ಕೋಟಿ ವೆಚ್ಚದ ನಿಲ್ದಾಣವನ್ನ ಬಳಕೆ ಮಾಡಿಕೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. KSRTC ನಿಲ್ದಾಣ ಜನರ ಸೇವೆಗೋ ಕಾಂಟ್ರಾಕ್ಟರ್ಗಳ ಕಮಿಷನ್ ದಂಧೆಗೋ ನಿರ್ಮಾಣ ಮಾಡಿದ್ದೋ ಅಂತ ಅನುಮಾನ ಶುರುವಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜಧಾನಿ ಬೆಂಗಳೂರಿನಲ್ಲಿ ಚುಮು ಚಳಿ ಆರಂಭವಾಗಿದೆ. ಸಂಜೆ ಆಗ್ತಾ ಇದ್ದಂತೆಯೇ ಶುರುವಾಗುವ ಚಳಿ ಮರುದಿನ ಸೂರ್ಯೋದಯ ಆಗುವವರೆಗೂ ಕೂಡ ಹಾಗೆಯೇ ಇರುತ್ತೆ. ಹಾಗಾದ್ರೆ ಚಳಿ ಹೆಚ್ಚಳಕ್ಕೆ ಕಾರಣ ಏನು ಅಂತೀರಾ? ನಾವು ಹೇಳ್ತೀವಿ ಈ ಸ್ಟೋರಿ ನೋಡಿ. ಚುಮು ಚಳಿ, ಬೆಂಗಳೂರು ಫುಲ್ ಕೂಲ್. ದಟ್ಟ ಮಂಜು, ಮೈಕೊರೆವ ಚಳಿಗೆ ಸಿಟಿ ಮಂದಿ ಥಂಡ. ರಾಜಧಾನಿ ಬೆಂಗಳೂರಿನಲ್ಲಿ ಚುಮು ಚಳಿ, ಮೋಡ ಕವಿದ ವಾತಾವರಣ ಇದ್ದು ಫುಲ್ ಕೂಲ್ ಆಗಿದೆ. ಮಂಜಿನ ಜೊತೆಗೆ ಆಗಾಗ ತುಂತುರು ಮಳೆಯಾಗುತ್ತಿದೆ. ಹೀಗಾಗಿ ವೆದರ್ಗೆ IT ಸಿಟಿ ಮಂದಿ ಗಡಗಡ ನಡುಗುತ್ತಿದ್ದಾರೆ. ಮುಂಗಾರು ಮಳೆ ಅಷ್ಟೇ ಅಲ್ಲದೆ ಚಳಿಗಾಲದಲ್ಲೂ ಸಹ ಮಳೆ ನಿಲ್ಲುತ್ತಿಲ್ಲ. ಮಧ್ಯಾಹ್ನದ ವೇಳೆ ನಗರದ ಹಲವೆಡೆ ಜಿಟಿ ಮಳೆಯಾಗಿತ್ತು. ಹೀಗಾಗಿ ಬೆಂಗಳೂರಿನಲ್ಲಿ ವಾತಾವರಣ ಥಂಡವಾಗಿದ್ದು ಜನರು ನಡುಗುವಂತಾಗಿದೆ. ಕಳೆದೊಂದು ವಾರದಿಂದ ಸಿಲಿಕಾನ್ ಸಿಟಿ ಹಾಟ್ ಸಿಟಿಯಾಗಿತ್ತು. ಇದೀಗ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಮಳೆ ಶುರುವಾಗಿದೆ. ಹೀಗಾಗಿ ಜನರು ಫುಲ್ ಹೈರಾಣಾಗಿದ್ದಾರೆ. ತುಂಬ ಚೆನ್ನಾಗಿದೆ. ಆ ವೆದರ್ಗೂ ಇದಕ್ಕೂ ತುಂಬ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ. ಸ್ವಲ್ಪ ಬಿಟ್ಟು ಬರ್ತಾ ಇದೆ, ಹೇಳೋಕ್ಕಾಗಲ್ಲ. ಇನ್ನೂ ಕ್ರೌಡ್ ಆಮೇಲೆ ಒಂದು 8 to 9ಗೆ ಜಾಸ್ತಿ ಆಗಿಬಿಡುತ್ತೆ. ಮಾಡೋರು ಮಾಡ್ತಾರೆ. ಮಳೆಯಲ್ಲಿ ತುಂಬ ಎಂಜಾಯ್ ಇನ್ನೂ ಜಾಸ್ತಿ ಇರುತ್ತೆ ಅವಾಗ. ಚಳಿ ಮನೇಲಿರೋಕ್ಕಿಂತ ಇದು ಮಳೆ ಬಂದು ಫುಲ್ ಸಖತ್ತಾಗಿರುತ್ತೆ ಅವಾಗ. ಒಟ್ಟಾರೆ ಮುಂದಿನ 5 ದಿನಗಳ ಕಾಲ ಮಳೆ ಮುಂದುವರೆಯಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗ್ರಾಮದ ನಡು ರಸ್ತೆಯಲ್ಲಿ ಒತ್ತೆ ಉರಿದಿದೆ ಲಾರಿಗಳು. CNG ಗ್ಯಾಸ್ ಸಿಲಿಂಡರ್ಗಳನ್ನ ಸಾಗಿಸ್ತಾ ಇದ್ದ ಲಾರಿ ಇದಾಗಿದ್ದು ಕಲ್ಲಿನ